ಎಲ್ರಿಗೂ ನಮಸ್ಕಾರ. ಫಸ್ಟ್ ರವಿ ಅವ್ರು ಫೋನ್ ಮಾಡಿ ಜೈ ಅವ್ರು ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು ಕತೆ ಕೇಳಿದಾಗ ನಾನು ಏನು ತೆಗಿಬೇಕು ಅನ್ನೋದೇ ಗೊತ್ತಾಗಿರಲಿಲ್ಲ ಆ್ಯಕ್ಚುಲಿ. ಸರಿ, ಓಕೆ, ಮೇಡಮ್ದು ಫೈಟ್ ಅಂತಂದಿರು. ಮೇಡಮ್ ಫೈಟ್ ಅಂತಂದರೆ ನಾರ್ಮಲ್ ಡ್ರೆಸ್ಸಲ್ಲಿ ಬರ್ತಾರೆ ಅಂದ್ಕೊಂಡಿದ್ದೆ. ನಾನು ಸೆಟ್ಗೆ ಹೋದಾಗಲೇ ಅವ್ರ ಮೇಕಪ್ ನೋಡಿದಾಗಲೇ ನನಗೆ ಗೊತ್ತಾಗಿದೆ ಈ ರೀತಿ ಇರ್ತದೆ ಅಂತ. ಬಟ್ ಏನಂತಂದರೆ ನಾನು ಲೇಡಿ ಆ್ಯಕ್ಷನ್ನ ಕೊರಿಯೋಗ್ರಾಫ್ ಮಾಡಿರೋದು ಇದು ಎರಡನೇದು. ಒಂದು ಮಾಲಾಶ್ರೀ ಮ್ಯಾಮ್ದು ಒಂದು ಸರಿ ಮಾಡಿದ್ದೆ, ಅದು ಬಿಟ್ಟರೆ ನೆಕ್ಸ್ಟ್ ರಾಧಿಕಾ ಅವ್ರದ್ದು ಮಾಡಿದ್ದು. ಬಟ್ ನನಗೊಂದು ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಕಥೆಯಲ್ಲಿ ಅವ್ರ ಕ್ಯಾರೆಕ್ಟ್ರು ಮತ್ತು ಆ ಕ್ಯಾರೆಕ್ಟ್ರಿಗೆ ಸಂಬಂಧಪಟ್ಟಂಗೆ ಒಂದು ಕೊರಿಯೋಗ್ರಾಫ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಬಟ್ ಅವ್ರು ನಿಜವಾಗ್ಲೂ ಹೇಳ್ಬೇಕಂತಂದರೆ ಯಾವುದ್ರಲ್ಲೂ ಅವ್ರನ್ನ ಹೆಂಗೆ ಹೇಳೋದಂತ ನನಗೆ ಗೊತ್ತಿಲ್ಲ. ಯಾವುದ್ರಲ್ಲೂ ಅವರು ಇಲ್ಲ ಅನ್ನೋ ಒಂದು ಪದ ಅವ್ರ ಹತ್ರ ಇಲ್ಲ, ರಾಧಿಕಾ ಮ್ಯಾಮ್ ಹತ್ರ. ಅಂದರೆ ಅವ್ರದ್ದು ಡ್ಯಾನ್ಸು ನೀವು ನೋಡಿದಿರಿ, ಫೈಟ್ಸು ನೀವು ನೋಡಿದಿರಿ. ಇವಾಗ ಫೈಟ್ಸು ನೋಡಾಗೋಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನೀವು ನೋಡೋ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಅವರು ಆ್ಯಕ್ಷನ್ ಮಾಡಿದ್ದಾರೆ ಇದರಲ್ಲಿ. ಬಟ್ ಎಂಟೈರ್ ಟೀಮ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ತಾನೇ ರಂಗಣ್ಣ ಹೇಳ್ದಂಗೆ ಅವಾಗಿಂದ ಅವ್ರು ಮಾಡ್ಕೊಂಬಂದಿರೋದು ಏನಂದರೆ, ನಾನು ಯಾವಾಗಲೂ ಮಾಡಿದ ಫೈಟು ಅಂತ ಅಂದ್ಕೊಂಡೆ. ಬಟ್ ಅವ್ರು ಮಾಡಿದ ರಿಸರ್ಚ್ ಒಂದು ಪಾಯಿಂಟು ಕೂಡ ಡೈರೆಕ್ಟ್ರು ಅದು ಏನು ಬೇಕೋ ಅದು ಬೇಕೇ ಬೇಕು ಅಂತ ಹಠ ಮಾಡ್ಕೋತು ಅಂತ ಇದೆ. ಎಲ್ಲೂ ಅಪ್ಪ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಬಟ್ ಅದಕ್ಕೆ ತಕ್ಕನಾಗೆ ರವಿ ಅವ್ರೂ ಅವ್ರಿಗೆ ಸಹಕಾರ ಕೊಟ್ಟು ಒಂದು ಅದ್ಭುತವಾದಂಥ ಒಂದು ಚಿತ್ರ ಇದು ಮಾಡಿದ್ದೀವಿ. ನಿಮ್ಮೆಲ್ಲ ಸಹಕಾರ, ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಬಟ್ ರಮೇಶ್ ಸರ್ ಇದ್ದಾರೆ, ರಮೇಶ್ ಸರ್ ಜೊತೆ ನಾನು ಮಾಡೋಕ್ಕಾಗಲಿಲ್ಲ ಇದರಲ್ಲಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ ಸರ್.